ಹರೇ ಕೃಷ್ಣ, ಎಲ್ರಿಗೂ ಪ್ರಣಾಮ. ನನ್ನ ಹೆಸರು ಶ್ರೀಕಲ್ಕಿ ಅಂತ. ನಾನು ಎಷ್ಟು ಶಾಸ್ತ್ರನ ಕಲಿತಿದ್ದೀನೋ ಅಷ್ಟು ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಬೇರೊಬ್ಬರಿಗೆ ತಿಳಿಸೋಣ ಅಂತ ನಾನು ಯೂಟ್ಯೂಬ್ ಚಾನಲ್ನ ಮಾಡ್ಕೊಂಡಿದ್ದೀನಿ. ಇದು ನನ್ನ ಫಸ್ಟ್ ವಿಡಿಯೋ. ಮೊದಲನೇ ಸಲ ಶುರು ಮಾಡೋಕ್ಕಾರೆ ಮಹಾಭಾರತ ಉಪಾಖ್ಯಾನಗಳು, ಒಂದು ಕಿರು ಅಧ್ಯಯನ, ಶಾರ್ಟ್ ಸ್ಟೋರೀಸ್ ಇನ್ ಮಹಾಭಾರತ್ ಅಂತ ಇರೋದು. ಇದರ ಲೇಖಕರು ಬಂದು ಸಂಪಾದಕರು ಡಿ ವೇದಗರ್ಭ ಜಿ ಶೇಷಗಿರಿ ಆಚಾರ್ಯರು ಅಂತ. ಪ್ರಕಾಶನ ಶ್ರೀ ಮಧುತ್ತರಾದಿ ಮಠ, ವಿಶ್ವ ಮಧ್ವ ಮಹಾಪರಿಷತ್, ಬೆಂಗಳೂರು ಅವರು. ಈ ಪುಸ್ತಕ ಚೆನ್ನಾಗಿದೆ, ನಾನು ಓದ್ತಾ ಇದ್ದೀನಿ. ನಾನು ಓದ್ತಿದ್ದಂಗೆ ಒಂದು ಸಲ ಓದಿ, 2 ಸಲ ಓದಿ, 3ನೇ ಸಲ ಈ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾ ಇರೋದು. ಇದ್ರ ಈಗ ಶುರು ಮಾಡೋದು. ಹರೇ ಕೃಷ್ಣ, ಈಗ ಶುರು ಮಾಡೋಣ. ಆದಿಪರ್ವ, ಗುರು ಸೇವೆ ಮತ್ತು ಅದರ ಫಲ. ಈಗ ಶುರು ಮಾಡೋಣ. ಅರ್ಜುನನ ಮರಿಮೊಮ್ಮಗ ಜನಮೇಜಯನ ರಾಜ್ಯಕಾಲ. ಆಯಿತಾ? ಅರ್ಜುನನ ಮರಿಮೊಮ್ಮಗ ಜನಮೇಜಯ, ಅವನ ರಾಜ್ಯಕಾಲದಲ್ಲಿ ದೌಮ್ಯ ಋಷಿಗಳು ಅಂತ ಒಬ್ಬರಿದ್ದು. ಅವ್ರ ಹೆಸರು ದೌಮ್ಯ ಋಷಿಗಳು ಪಾಂಡವರ ಪುರೋಹಿತರಾಗಿದ್ದರು. ಪಾಂಡವರಿದ್ರಲ್ಲ, ಅವರಿಗೆ ಪುರೋಹಿತ ಕೆಲಸ ಮಾಡ್ತಾಯಿದ್ರು. ಅವರಿಗೆ ಮೂವರು ಶಿಷ್ಯರಿದ್ರು, 3 ಜನ ಶಿಷ್ಯ. ಆಯಿತಾ? ದೌಮ್ಯರ ಮತ್ತೊಂದು ಹೆಸರು ಅಯೋಧ. ಆ ದೌಮ್ಯ ಋಷಿಗಳಿದ್ರು, ಅವ್ರಿಗೆ ಇನ್ನೊಂದು ಹೆಸರು ಇತ್ತು, ಅವರ ಹೆಸರು ಅಯೋಧ ಅಂತ. ಆಯಿತಾ? ಅವ್ರ ಶಿಷ್ಯರ ಹೆಸರು 3 ಜನ ಅನ್ನಲ್ಲ, ಅವ್ರ ಶಿಷ್ಯರ ಹೆಸರು ಉಪಮನ್ಯು, ಅರುಣಿ ಮತ್ತು ವೇದ ಅಂತ 3 ಜನ ಹೆಸರು. ದೌಮ್ಯರು ಒಮ್ಮೆ ಆರುಣಿಯನ್ನು ಕರೆದು, ನೀನು ಕಬ್ಬಿನ ಗದ್ದೆಯಲ್ಲಿ ನೀರನ್ನು ಹರಿದು ಹೋಗದಂತೆ ತಡೆ ಎಂದು ಹೇಳಿದರು. ದೌಮ್ಯ ಋಷಿಗಳು ಮೊದಲು 3 ಜನ ಇದ್ರಲ್ಲ ಶಿಷ್ಯರು, ಅದರಲ್ಲಿ ಒಬ್ಬರನ್ನ ಕರೆದ್ರು. ಯಾರನ್ನು ಕರೆದು? ಹರುಣಿಯನ್ನು ಕರೆದ್ರು. ಅವನಿಗೆ ಕರೆದು ಕಬ್ಬಿನ ಗದ್ದೆ ನೀರು ಹರಿದೋಗ್ತಿದ್ದೆ ಗದ್ದೆಗೆ, ಅದನ್ನು ತಡೆದು ನಿಲ್ಲಿಸುವಂತ ಆದೇಶ ಮಾಡ್ತಾರೆ ಶಿಷ್ಯನಿಗೆ. ಅದಕ್ಕೆ ಪಾಂಚಾಲ ರಾಜ್ಯದ ಈ ಹರಿಣಿ ಕೂಡಲೇ ಗದ್ದೆಗೆ ತೆರಳಿ ನೀರನ್ನು ತಡೆಯಲು ಪ್ರಯತ್ನಿಸಿ ವಿಫಲನಾದ. ಅವನು ಪಾಂಚಾಲ ರಾಜ್ಯದ, ಅದು ಗದ್ದೆ ಇದ್ದು ಪಾಂಚಾಲ ರಾಜ್ಯದಲ್ಲಿ. ಈ ಹರಿಣಿ ಕೂಡಲೇ ಗುರುಗಳು ಹೇಳಿದ ತಕ್ಷಣ ಹೋಗಿ ಗದ್ದೆಯಲ್ಲಿ ನೀರು ತಡೆಯೋಕ್ಕೆ ಹೋಗ್ತಾನೆ, ನೀರನ್ನ ನಿಲ್ಲಿಸೋದಕ್ಕೆ ಹೋಗ್ತಾನೆ. ಅದರಲ್ಲಿ ಅವನು ವಿಫಲ ಆಗ್ತಾನೆ. ಆಯಿತಾ? ಮತ್ತೆ ಯೋಚನೆ ಮಾಡಿ ನೀರು ಹರಿದು ಹೋಗುತ್ತಿದ್ದ ಸ್ಥಳದಲ್ಲಿ ತಾನೇ ಅಡ್ಡ ಮಲಗಿದ. ವಿಫಲನಾಗ್ತಾನಲ್ಲ, ಅದಕ್ಕೆ ಇವನು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಏನು ಮಾಡ್ತಾನೆ? ಇವನೇ ಹರಿತಾ ಇದೆಯಲ್ಲ ಸ್ವಲ್ಪ ಕಾಲುವೆ ಥರ, ಆ ಕಾಲುವೆಗೆ ಇವನೇ ಅಡ್ಡ ಆಗಿ ಮಲ್ಕೊಬಿಡ್ತಾನೆ. ನೀರು ತಡೆಯಲ್ಪಟ್ಟಿತು. ನೀರು ಅವನು ಮಲ್ಕೊಂಡನಲ್ಲ, ನೀರು ನಿಂತ್ಕೊಳ್ತು. ಹಾಗೆ ವೇಗವಾಗಿ ಹರಿಯೋದಿಲ್ಲ, ನಿಂತ್ಕೊಳ್ತು. ಒಮ್ಮೆ ಗುರುಗಳು ಶಿಷ್ಯರನ್ನು
ಹರಿಣಿಯು ಎಲ್ಲಿ ಎಂದು ಕೇಳಿದಾಗ ಶಿಷ್ಯರು ಗದ್ದೆಗೆ ನೀರು ತಡೆಯಲು ಹೋದನು ಎಂದು ಹೇಳಿದರು. ಗುರುಗಳು ಆಮೇಲೆ ಅವನು ಕಾಣಿಸಿಲ್ಲಲ್ಲ, ಹರಿಣಿ ಎಲ್ಲಿ ಅಂತ ಕೇಳ್ತಾರೆ. ಇನ್ನು ಇಬ್ಬರು ಶಿಷ್ಯರ ಹತ್ರ, ಯಾರು ಉಪಮನ್ಯು ಮತ್ತು ವೇದ ಹತ್ರ ಕೇಳ್ತಾರೆ. ಅವರಿಬ್ಬರು ಹೇಳ್ತಾರೆ ಕಬ್ಬಿನ ಗದ್ದೆಗೆ ನೀರು ನಿಲ್ಸಕ್ಕಂತ ಅವನು ಹೋಗಿದ್ದಾನೆ ಅಂತ ಗುರುಗಳ ಹತ್ರ ಹೇಳ್ತಾರೆ. ಆಗ ಶಿಷ್ಯರೊಡನೆ ಗುರುಗಳು ಗದ್ದೆಗೆ ತೆರಳಿ, ಹರಿಣಿ ಮಗುವು ಎಲ್ಲಿದ್ದೀಯಾ ಬಾ ಎಂದು ಕೂಗಿದರು. ಆಗ ಶಿಷ್ಯರು ಗದ್ದೆಗೆ ಹೋಗಿದ್ದಾನೆ ಅಂದ್ರಲ್ಲ, ಆಗ ಗುರುಗಳು ಬನ್ನಿ ಹೋಗಿ ಕರ್ಕೊಂಬರೋಣ ಅವನ್ನ ಅಂತ ಹೋಗಿ ಕರೀತಾರೆ. ಕೊನೆಗೂ ಅವನಿಗೆ ಕೇಳಿಸೋದು ಇಲ್ಲ, ನೀರಿಂದ ಇದರಲ್ಲೇ ಇರ್ತಾನೆ. ಸುಮಾರು ಸಲ ಕೂಗಿದ್ಮೇಲೆ ಕೊನೆಗೆ ಅವನಿಗೆ ಕೇಳಿಸತ್ತೆ. ಕೂಡಲೇ ಕಬ್ಬಿನ ಗದ್ದೆಯಿಂದ ಎದ್ದು ಬಂದು ಗುರುಗಳಿಗೆ ನಮಿಸಿ ನಿಂತ. ಗುರುಗಳು ಕರೀತಾ ಇದ್ದಾರೆ ಅಂತ ವಾಪಸ್ ಎದ್ದು ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ನಿಂತ್ಕೊಂಡ. ಮತ್ತೊಮ್ಮೆ ಮತ್ತೇನು ಆಮೇಲೆ ಬಂದು ನಿಂತನಲ್ಲ, ಆವಾಗ ಮತ್ತೇನು ಮಾಡಲಿ ಎಂದು ವಿಜ್ಞಾಪಿಸಿದ. ಮತ್ತೇನು ಏನಾದ್ರು ಸೇವೆ ಇದ್ದರೆ ಹೇಳಿ ಗುರುಗಳೇ, ಮಾಡ್ತೇನೆ ಅಂತ ಅವನು ಕೇಳ್ದ. ಉಪಾಧ್ಯರು, ನೀನು ಕಬ್ಬಿನ ಗದ್ದೆಯನ್ನು ಸೀಳಿ ಎದ್ದು ಬಂದಿದ್ದೀಯ, ಆದ್ದರಿಂದ ನೀನು ಉದ್ದಾಲಕನೆಂಬ ಹೆಸರಿನಿಂದ ಪ್ರಸಿದ್ಧನಾಗು ಎಂದು ಅನುಗ್ರಹಿಸಿದರು. ಅವನು ಮತ್ತೇನು ಮಾಡಲಿ ಅಂತ ಕೇಳಿದ್ನಲ್ಲ, ಆಗ ಗುರುಗಳು ಏನು ಕೆಲಸ ಹೇಳಿಲ್ಲ. ಅವರೇನು ಮಾಡಿದರು, ಅವನು ಆ ರೀತಿ ಯೋಚನೆ ಮಾಡಿ ಕಬ್ಬಿನ ಗದ್ದೆಗೆ ಅಡ್ಡ ಮಲ್ಕೊಂಡಲ್ಲ, ಆ ಥರ ಎಲ್ಲ ಮಲಗಿ ಗದ್ದೆನ ಕ್ಲೀನಾಗಿ ಇದು ಮಾಡಿ ಅದರಿಂದ ಮಧ್ಯೆ ನುಸುಳ್ಕೊಂಡೆಲ್ಲ ಬಂದನಲ್ಲ ಕಬ್ಬಿನ ಗದ್ದೆ ಒಳಗಿಂದ. ಆ ಕಬ್ಬಿನ ಗದ್ದೆಯನ್ನು ಸೀಳ್ಕೊಂಡೆಲ್ಲ ಹೊರಗಡೆ ಬಂದಿದ್ದಕ್ಕೆ ಅವನಿಗೆ ಒಂದು ಹೊಸ ನಾಮಕರಣ ಥರ ಹೊಸ ಹೆಸರಿಟ್ಟರು. ಏನು, ಉದ್ದಾಲಕನೆಂಬ ಹೆಸರು ಪ್ರಸಿದ್ಧನಾಗು ಎಂದು ಅನುಗ್ರಹಿಸಿದರು. ಉದ್ದಲ ಅನ್ನೋ ಹೆಸರಿನಿಂದ ಪ್ರಸಿದ್ಧನಾಗು, ಫೇಮಸ್ ಆಗು ಅಂತ ಹೊಸದಾಗಿ ಅವನಿಗೆ ಆಶೀರ್ವಾದ ಮಾಡಿದರು. ಇದು ಹರಿಣಿಯ ಚರಿತ್ರೆ, ಸಣ್ಣದಾಗಿ ಕಿರು ಚರಿತ್ರೆ. ಇದು ಮೊದಲನೇ ಶಿಷ್ಯನ ಹರಿಣಿಯ ಕಿರು ಚರಿತ್ರೆ. ಇನ್ನು ಇಬ್ಬರದಿದೆ, ಅದು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಏನಾದ್ರು ಸಣ್ಣ ಪುಟ್ಟ ತಪ್ಪಿದೆ, ಇದು ಮೈಕಲ್ಲೇನು ಮಾಡ್ತಿಲ್ಲ, ಡೈರೆಕ್ಟ್ ಮೊಬೈಲಲ್ಲೇ ರೆಕಾರ್ಡ್ ಮಾಡ್ತಿರೋದು. ವಾಯ್ಸು ಸ್ವಲ್ಪ ಕಮ್ಮಿ ಕೇಳಿಸ್ತಾ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಶ್ರೀಕೃಷ್ಣ ಅರ್ಪಣಮಸ್ತು.